ಮೇಡಮ್ ಅವರು ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾಳೆ. ಈ ಸಲ ಮನೆಗೆ ಹೋಗಿಲ್ಲ, ಸೊ ಹಾಗಾಗಿ ನಮ್ಮ ಮನೆಯಲ್ಲೇ ಎಷ್ಟಾಗುತ್ತೋ ಅಷ್ಟು ನಮಗೆ ಗೊತ್ತಿರೋ ಹಂಗೆ ಪೂಜೆನ ಮಾಡ್ತಾ ಇದ್ದೀವಿ. ಆಫೀಸಿಗೆ ಬೇರೆ ಹೋಗ್ಬೇಕು 9 ಗಂಟೆಗೆ. ಈಗ 6:15. ಪೂಜೆ ಮುಗಿಯೋದು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಲಕ್ಷ್ಮಿ ಫೋಟೋ, ಶಿವ ಮತ್ತು ಗಣೇಶ, ಲಕ್ಷ್ಮೀ ವೆಂಕಟೇಶ. ಮಹಾಭಾರತನೂ ಕೂಡ ಇಲ್ಲಿ ಟೇಬಲ್ ಕೆಳಗಡೆ ಇಡ್ಬೋದಿತ್ತು. ಈ ಥರ ಆಗ್ತಾ ಇದೆ. ಸೊ ನಮ್ಮದು ಈ ಕಡೆ ವರ್ಕ್ ನಡೀತಾ ಇದೆ. ನಿಮ್ಮ ಮನೆಯಲ್ಲಿ ಹಬ್ಬ ಇಷ್ಟೊತ್ತಿಗೆ ಆಗಿರ್ಬೇಕಲ್ಲ, ಒಳ್ಳೆ ಟೈಮ್ ಇವಾಗಲೇ ಕೊಟ್ಟಿರೋದು. ಏನೋ 7:45 ಏನೋ ಕೊಟ್ಟಿದ್ರು ಪೂಜೆ ಸಮಯ. ಮತ್ತೆ ನಮ್ಮ ಮನೆಗೆ ಹೊಸ ಲಕ್ಷ್ಮಿ ಬಂದಿದ್ದಾರೆ. ಅಮ್ಮಂಗೆ ಹೇಳಿದ್ದೀನಿ ವಿಡಿಯೋ ಮಾಡಿ ಸೆಂಡ್ ಮಾಡಿ ಅಂತ. ಅವ್ರು ಸೆಂಡ್ ಮಾಡಿದರೆ ಇದ್ರ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕಿರ್ತೀನಿ, ನೋಡಿ ಹೆಂಗಿರುತ್ತೆ ಅಂತ. ಹೆಂಗಿದೆ ಅಂತ ನೋಡಿ ಕಮೆಂಟ್ ಹಾಕಿ. ನಾವು ಕಳೆದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊರಿಗೆ ಹೋಗಿ ಪೂಜೆನ ಅಲ್ಲಿ ಮಾಡಿದ್ವಿ. ಆದ್ರೆ ಈ ಸಲ ಹೋಗಕ್ಕಾಗಿಲ್ಲ. ಹಾಗೆ ಇಲ್ಲಿ ಲಕ್ಷ್ಮೀ ದೇವಿಯ ಮುಖವಾಡ ನೋಡ್ತಾ ಇದ್ದೀರಲ್ಲ, ಈ ಬೆಳ್ಳಿ ಲಕ್ಷ್ಮೀ ದೇವಿ ಮುಖವಾಡನ ನಾವು ನೆನ್ನೆ ತಗೊಬಂದಿದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಅಲಂಕಾರ. ಅತ್ತೆ ಸ್ವಲ್ಪ ಬೇಜಾರಾಗಿದ್ರು, ಯಾಕೆ ಅಂದ್ರೆ ಹೋದ ವರ್ಷ ಎಲ್ಲ ಸೇರಿ ಒಟ್ಟಿಗೆನೆ ಪೂಜೆ ಮಾಡಿದ್ವಿ. ಆದ್ರೆ ಈ ವರ್ಷ ನಮಗೆ ಅಲ್ಲಿಗೆ ಹೋಗಕ್ ಆಗ್ಲಿಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಹೆಣ್ಮಕ್ಳಿಗೆ ಏನೋ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನಾವು ಕುಂಕುಮ ಇಸ್ಕೊಳ್ಳೋದಕ್ಕೆ ಬೇರೆಯವ್ರ ಮನೆಗೆ ಹೋಗ್ತೀವಿ. ಹಾಗೆ ಅವ್ರ ಮನೆಯಿಂದ ಮುತ್ತೈದೆಯರು ನಮ್ಮ ಮನೆಗೆ ಬಂದು ಕುಂಕುಮ ಈ ಕೊಟ್ಟು ತಗೊಂಡು ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇದೆ. ಮುತ್ತೈದೆ ಬಾಗ್ನ ಕೊಡು, ಮುತ್ತೈದೆ ಬಾಗ್ನ ತಗೋ. ವರಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಸದಾ ಕಾಲ ಇರ್ಲಿ. ಇದ್ಯಾವ್ದು ಡೆಕೋರೇಟಿವ್ ಐಟಮ್ಸ್ ಎಲ್ಲ ತಂದ್ಬಿಟ್ಟವಳೆ. ಏನೇ ಇದು, ಏನು ನೆಲದ ಮೇಲೆ ರಂಗೋಲಿ ಹಾಕ್ತವಳೆ. ಇದು ನಮ್ಮ ಪುಟ್ಟ ಡೆಕೋರೇಷನ್. ಹೇಗಿದೆ ಕಮೆಂಟ್ ಅಲ್ಲಿ ಹಾಕಿ. ಹೇಗಿದೆ? ಬಾರಮ್ಮ ಅಷ್ಟೇ ಬರ್ತಿರೋದು. ಬರ ಮನೆಗೆ ನೀ ಬಾರಮ್ಮ. ಹೂವು ಇದೇನದು? ಮಹಾಲಕ್ಷ್ಮಿ ಪೂಜಾ. ಹೌದಾ? ಸೊ ಸದ್ಯಕ್ಕೆ ಇಷ್ಟು ರೆಡಿಯಾಗಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ನೋಡೋದಕ್ಕೆ, ಸಿಂಪಲ್ ಆಗಿ. ರೀ, ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ದಾಯ್ತು. ನಾನು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅಭಿಷೇಕ ಮಾಡಿಸ್ಬಿಟ್ಟು ಬರ್ತೀನಿ. ಬರೀ ಇದೇ ಆಯ್ತು. ಮನೆಯಲ್ಲಿ ಪತಿ ದೇವರು ಅಂತ ಇದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಗಂಡ ಪಾರ್ಟಿ ಮಾಡ್ಕೊ ಬಂದಾಗ ಕಿರಿಕ್ ಮಾಡಬಾರ್ದು. ಗಂಡ ಫ್ರೆಂಡ್ಸ್ ಜೊತೆ ಹೋದಾಗ ಲೊಕೇಶನ್ ಸೆಂಡ್ ಮಾಡು ಅಂತ ಕೇಳಬಾರ್ದು. ಮತ್ತೆ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಗೋವಾಗ ಹೋದಾಗ ವಿಡಿಯೋ ಕಾಲ್ ಮಾಡು ಅಂತ ಕೇಳಬಾರ್ದು. ಗಂಡ ಏನಾದ್ರು ಕಷ್ಟದಲ್ಲಿದ್ದಾಗ ಅಪ್ಪ ಅಮ್ಮನ ಹತ್ರ ಒಂದು 50,000ನೋ 70,000ನೋ ಇಸ್ಕೊ ಬಂದ್ರೆ ಗಂಡ ಖುಷಿ ಆಗ್ತಾನೆ. ಆಗ ಗಂಡನ ಚೆನ್ನಾಗಿ ನೋಡ್ಕೋತಿದ್ಯಾ ಅಂತ ದೇವ್ರು ನಿಂಗೆ ಆಶೀರ್ವಾದನ ಮಾಡ್ತಾರೆ. ಓಂ ಪತಿದೇವಾಯ ನಮಃ, ಓಂ ಗಂಡದೇವಾಯ ನಮಃ, ಓಂ ಪತಿದೇವಾಯ ನಮಃ, ಓಂ. ನಂದು ಇವಾಗ ಸ್ನಾನ ಆಯಿತು. ಸೊ ಇದಕ್ಕೂ ಮುಂಚೆ ಒಂದು ವಿಡಿಯೋ ನೋಡಿದ್ರಲ್ಲ, ಅಭಿಷೇಕ ಮಾಡಿದಲ್ಲ, ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಸೊ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇವಳು ಪೂಜೆಗೆಲ್ಲ ರೆಡಿ ಮಾಡಿದ್ದಾಳೆ. ನೋಡಿ ಇಷ್ಟಾಗಿದೆ. ಇವಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗಿದೆ ಅಂತ ಹೇಳಿ. ಸಿಂಪಲ್ ಆಗಿದೆ. ಬಾರಮ್ಮ ಬಡವರ ಮನೆಗೆ ನೀ ಬಾರಮ್ಮ. ದೀಪ ಹಚ್ಚುತ್ತವ್ರೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ. ಪೂಜೆ ಮಾಡಲಿಕ್ಕೆ ಸೈಲೆಂಟ್ ಆಗಿರ್ತೀವಿ. ಸರಿ, ಪೂಜೆ ಮಾಡಿ. ಇವಾಗ ಪೂಜೆ ಮಾಡಿ ಆಫೀಸಿಗೆ ಹೊರಡಬೇಕು. ಟೈಮ್ ಆಗೋಗ್ತಾ ಇದೆ. ಅವ್ರು ಪೂಜೆ ಮಾಡಿದ್ಮೇಲೆ ಸಿಗೋಣ. ತೊಂದರೆ ಕೊಡೋದು ಬೇಡ, ನೆಮ್ಮದಿಯಾಗಿ ಪೂಜೆ ಮಾಡಲಿ.
ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ದೇವರು ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ನಮ್ಮ ಹುಡುಗಿಗೆ ಕುಂಕುಮ ಕರೆದಿಲ್ಲ ಅಂತ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾಳೆ. ನೀವು ಮುತ್ತೈದರೆಲ್ಲರೂ ನನಗೆ ಅರಸಿ ಆರೈಸಿ ಅಷ್ಟೇ ಸಾಕು. ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ ನಮ್ಮನೆ ಮಹಾಲಕ್ಷ್ಮಿ. ನೋಡಿ ಈ ತರ ಪೂಜೆ ಮಾಡಿದೀವಿ. ಮನೆಯಲ್ಲಿ ಲಕ್ಷ್ಮಿ ಇರಬೇಕು ಅಂದ್ರೆ ಮನೆ ಲಕ್ಷ್ಮಿನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬನ್ನಿ ನಮ್ಮನೆಗೆ ಕುಂಕುಮಕ್ಕೆ, ಆಯ್ತಾ? ಕರಿಯ, ನೀನ್ ಕರಿಬೇಕು. ನೀವೆಲ್ಲರೂ ಕೂಡ ನಮ್ಮನೆ ಕುಂಕುಮಕ್ಕೆ ಬನ್ನಿ, ಕುಂಕುಮ ತಗೊಂಡೋಗಿ. ಸರಿ.